ನಮಸ್ತೆ. ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇದ್ ಭವೇತ್. ಸೊ ಆಂಜನೇಯನ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ, ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮೇಲೂ ಇರಲಿ ಅಂತ ಪ್ರಾರ್ಥಿಸ್ತಾ, ಸೊ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಸೊ ದುರ್ಬಲರಾಗಿ ಇರೋರನ್ನ ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ದೇವರ ಆಶೀರ್ವಾದ ಇದೆ, ದೇವರ ರಕ್ಷಣೆ ಇದೆ. ನನಗೆ ರಾಮನ ರಕ್ಷೆ ಹೇಗಿತ್ತೋ ಹಾಗೆ ನಿಮ್ಗೆ ನನ್ನ ರಕ್ಷೆ ಮತ್ತೆ ರಾಮನ ರಕ್ಷೆ ಎರಡೂ ಕೂಡ ಇದೆ. ಈ ಒಂದು ರಕ್ಷೆ ಸಾಕು ನಿಮ್ಗೆ ನೆಗೆಟಿವಿಟಿಯಿಂದ ಹೊರಬರೋದಕ್ಕೆ, ಸುರಕ್ಷೆ ಸಿಗೋದಕ್ಕೆ. ಸೊ ಯಾವುದೇ ರೀತಿಯ ನೆಗೆಟಿವಿಟಿನ ಮೈ ಮೇಲೆ ಎಳ್ಕೊಂಬೇಡಿ, ಮೈ ಮೇಲೆ ಹಾಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಭರವಸೆನ ಇಟ್ಕೊಂಡು ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ. ಯಾರು ದುರ್ಬಲರಾಗಿ ಇದ್ದಾರೋ, ಯಾರಿಗೆ ಸಮಸ್ಯೆ ಅನ್ನೋದು ಇದೆಯೋ ಅಥವಾ ಯಾರ ಕೈಲಾಗ್ತಿಲ್ವೋ ಅವರಿಗೆ ಸಹಾಯ ಮಾಡ್ತಾ ಹೋಗಿ. ಆ ಸಹಾಯ ಎಲ್ಲ ನಿಮ್ಗೆ ದೊಡ್ಡದಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ನೀವು ನಡೆಯುವಂತ ಹಾದಿ, ನೀವು ಬದುಕುವಂತ ರೀತಿ ಸಾಕಷ್ಟು ಜನರಿಗೆ ಒಂದು ಮಾರ್ಗದರ್ಶನವಾಗಿ ನಿಂತಿದೆ. ಇನ್ಮುಂದಕ್ಕೂ ಅದು ಮಾರ್ಗದರ್ಶನವಾಗಿ ನಿಲ್ಲತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ನೀವು ಹುಡುಕ್ತಾ ಇರುವಂತ ಕಾರು ಒಂದು ಯಾವುದೋ ಒಂದು ಸಂದಿಲಿ ನಿಲ್ಸಿದ್ದಾರೆ, ಅದ್ರ ಮಧ್ಯದಲ್ಲಿ ಏನೋ ಅಡ್ಡ ಇಟ್ಟಿದ್ದಾರೆ. ಸೊ ಮೂರು ಮೂಲೆಗಳಿಂದ ಕವರ್ ಆಗಿ ಒಂದು ಮೂಲೆಯಲ್ಲಿ ಓಪನ್ ಆಗಿದೆ. ಸೊ ಆ ಜಾಗದಲ್ಲಿ ಹೋಗಿ ಹುಡುಕಿದ್ರೆ ನಿಮ್ಗೆ ಅದು ಬ್ಲ್ಯಾಕ್ ಅಂಬಾಸಿಟ್ರೋ ಸಮಥಿಂಗ್ ಏನೋ ಆ ತರದ್ದು ಕಾರ್ ಇದೆ, ಸೊ ಸಿಗುತ್ತೆ ಅನ್ನುವಂಥದ್ದು ಇದೆ. ದಿನಾಗ್ಲೂ ತುಪ್ಪದ ದೀಪನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮರು ನಿರ್ಮಾಣದ ಕಾರ್ಯಕ್ರಮಗಳು ನಿರ್ಧಾರ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಮರು ನಿರ್ಮಾಣ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಮನೆಗಳು ಕೂಡ ನಿರ್ಮಾಣ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ಸೇತುವೆಗಳು ಕೊಚ್ಚಿ ಹೋಗುವಂಥದ್ದು, ಸಮಸ್ಯೆಗಳು ಏನ್ ಮುಗ್ದೋಗಿತ್ತು ಅದೆಲ್ಲವೂ ಕೂಡ ಮತ್ತೆ ಒಂದ್ ರೀತಿ ರೀಶೆಡ್ಯೂಲ್ ಆಗತ್ತೆ ಅನ್ನುವಂಥದ್ದು ಇದೆ. ಯಾವ ವಿಚಾರಕ್ಕೆ ಅನ್ನೋದು ಇಲ್ಲ, ಬಟ್ ಯಾವ್ದೋ ಒಂದಷ್ಟು ವಿಚಾರ ಇದು ತುಂಬಾ ಮುಂದಕ್ಕಾಗುವಂಥದ್ದು ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಸೇತುವೆಗಳು ಏನ್ ಕಟ್ಟಿದ್ದಾರೆ, ಇವಾಗ ಏನ್ ಕಟ್ಟಿದ್ದಾರೆ, ಸೊ ಅದೆಲ್ಲವೂ ಕೂಡ ದೂರ ಆಗಿ, ಸೊ ನಿಜವಾದ ರಾಮ ಸೇತು ಏನಿತ್ತು ಅದು ಬೆಳಕಿಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಸಮಯ ಹೊರಗಡೆ ಕಳೀರಿ, ತುಂಬಾ ಮನೆ ಒಳಗೇನೆ ಇರ್ಬೇಡಿ ಅನ್ನುವಂಥದ್ದು ಇದು. ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂತ ಸಂಘ ಸಂಸ್ಥೆಗಳನ್ನ ಗುರುತಿಸಿ ಅದ್ರ ಜೊತೆ ಕೈ ಜೋಡಿಸಿ ಏನೋ ಒಂದು ಮಹತ್ತರವಾದಂತಹ ಕಾರ್ಯನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲದಕ್ಕೂ ತಾಳ್ಮೆ. ಸೊ ನೀವು ಇಷ್ಟಪಟ್ಟಂತ ಗುಡಿ, ನೀವು ಇಷ್ಟಪಟ್ಟಂತ ರೀತಿಲಿ ಸೊ ಆಗತ್ತೆ, ಆದ್ರೆ ಅದಕ್ಕೆ ಸ್ವಲ್ಪ ಡಿವೈನ್ ಟೈಮಿಂಗ್ ಬರೋವರೆಗೂ ನೀವು ಕಾಯಬೇಕು. ತಾಳ್ಮೆ ಅನ್ನೋದೇ ನಿಮ್ಮ ಅಸ್ತ್ರ ಆಗಿರ್ಲಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪರೀಕ್ಷೆಯ ಸಮಯ ಇದೆ. ಸೊ ಎಲ್ಲ ಸಮಸ್ಯೆಗಳು ಎಂಡ್ ಆಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ನೀವೇ ನೆಗೆಟಿವಿಟಿನ ಮೈ ಮೇಲೆ ಎಳ್ಕೊಳ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ಹಾಕೊಳಕ್ ಹೋಗ್ಬಿಡಿ ಮೈ ಮೇಲೆ ಯಾವುದೇ ನೆಗೆಟಿವಿಟಿನ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸ್ಕೊಳ್ಳಿ, ನಿಮ್ಮ ಪ್ರೀತಿ ಪಾತ್ರರ ರಕ್ಷಣೆ ಮಾಡಿ ಅನ್ನುವಂಥದ್ದು ಇದೆ. ಅವರಿಗೆ ನಿಮ್ಮ ಅಗತ್ಯ ಇದೆ ಅನ್ನುವಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳ ರಕ್ಷಣೆಯ ಅಗತ್ಯ ಇದೆ. ಹೆಣ್ಣು ಮಕ್ಕಳ ರಕ್ಷಣೆನ ಮಾಡಿ ಮುಟ್ಟಾಳ್ರ ಸತಿ ಹೇಳೋದು ಅಂತ ಇದೆ. ಸಾರಿ, ನನ್ ಬೈಗಳಲ್ಲ, ನಂಗ ಆ ತರ ಕೇಳಿಸ್ತು. ಸೊ ಒಂದು ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ಲಾ ರೀತಿಲೂ ನಿಮ್ಗೆ ಶಕ್ತಿ ಇರ್ಬೋದು, ಯುಕ್ತಿ ಇರ್ಬೋದು, ಭಕ್ತಿ ಇರ್ಬೋದು, ಅಥವಾ ನಾನಾ ವಿಧದಲ್ಲಿ ನಿಮ್ಮದೇ ಆದ ರೀತಿಲಿ ನಿಮ್ಮ ಸ್ಟ್ರೆಂತ್ ನಿಮ್ ಜೊತೆ ಇರಬಹುದು. ಆದರೆ ನಿಮ್ಮ ಡಿಸಿಪ್ಲಿನ್, ನಿಮ್ಮ ಒಂದು ಶಿಸ್ತು ನಿಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ, ನಿಮ್ಮ ಇನ್ನರ್ ಪೀಸ್ ನಿಮ್ ಜೊತೆ ಇಲ್ಲ ಅಂದ್ರೆ, ನೀವು ಈ ಒಂದು ಜವಾಬ್ದಾರಿನ ಸರಿಯಾದ ರೀತಿಲಿ ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ವೇನು. ಜೊತೆಗೆ ಒಂದು ಅಧಿಕಾರಯುತ ಸ್ಥಾನದಲ್ಲಿ ಕುತ್ಕೊಂಡಾಗ ನಿಮ್ಮ ಇನ್ನರ್ ಪೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್ಪೆಷಲಿ ಹೆಣ್ಣು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಹೆಣ್ಣು ಮಕ್ಕಳ ಒಂಟಿತನದಲ್ಲೂ ನಿರ್ಭೀತಿಯಿಂದ ಇರೋದಕ್ಕೆ ಅವಕಾಶ ಆಗಬೇಕು. ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ, ಅದಾಗದೆ ಇರೋ ಹಾಗೆ ಕಾಪಾಡಿ ಅನ್ನುವಂಥದ್ದು ಇದೆ.
ಜನನಿ ಬೀಡಾದ ಸ್ಥಳಕ್ಕಿಂತ ಹೆಚ್ಚಾಗಿ ಜಲ ಜಲ ನೀ ಬೀಡ ಜಲನಿ ಬೀಡ ಅಂತ ಕೇಳಿಸ್ತಾ ಇದೆ. ಆ ಸ್ಥಳಗಳಲ್ಲಿ ಧ್ಯಾನ ಮಾಡಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಲೈಕ್ ವಾಟರ್ ಫ್ಲೋ ಆಗತ್ತಲ್ಲ, ಆ ತರ ಚಿಕ್ಕ ಚಿಕ್ಕ ಫೌಂಟನ್ಸ್ ಎಲ್ಲ ಸಿಗತ್ತೆ, ಜಲಪಾತಗಳು ಪುಟ್ಟದೆಲ್ಲ ಸಿಗತ್ತೆ. ಸೊ ಅದನ್ನ ಇಟ್ಕೊಂಡು ಅದ್ರ ಮುಂದೆ ಮೆಡಿಟೇಷನ್ ಮಾಡಿದ್ರು ಕೂಡ ವಾಟರ್ ಎನರ್ಜಿ ಸಾಕಷ್ಟು ಹೀಲಿಂಗ್ ಕೊಡುತ್ತೆ. ಸೊ ಆ ಹೀಲಿಂಗ್ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ಮಾಡ್ರನ್ ಆಗಿ ಬದಲಾಗಿ ನಿಮ್ಮ ಒಂದು ಸೆಲ್ಫ್ ಡಿಸಿಪ್ಲಿನಿಗೆ ಮಾಡ್ರನ್ ಟಚ್ ನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮಾಡ್ರನ್ ಟಚ್ ಅಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಅಧಿಕಾರ ಬರುತ್ತೆ, ಅಧಿಕಾರ ಬದಲಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲಿ ವೆರಿ ಪವರ್ಫುಲ್ ಪರ್ಸನ್ ಅಧಿಕಾರನ ಹಿಡಿತಾರೆ ಅನ್ನುವಂಥದ್ದು ಇದೆ. ಸೊ ಅದು ಜನಗಳನ್ನ ಸಾಕಷ್ಟು ರೈಟ್ ಪಾತ್ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ನಾಲೆಡ್ಜ್ ಕೂಡ ಬರುತ್ತೆ, ಜ್ಞಾನನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೆಲ್ಫ್ ಡಿಸಿಪ್ಲಿನ್ ಮತ್ತೆ ಇನ್ನರ್ ಪೀಸ್ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಶಿಸ್ತು, ನಿಮ್ಮ ಆಂತರಿಕ ಶಾಂತತೆ, ನಿಮ್ಮ ಮನಸ್ಸಿನ ಒಳಗಿನ ಆ ಗೊಂದಲಗಳನ್ನ ನಿವಾರಣೆ ಮಾಡಿಕೊಂಡು ಶಾಂತವಾದ ಮನಸ್ಸಿನಿಂದ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ. ಇದು ಸೂರ್ಯೋದಯಕ್ಕೆ ಮುಂಚೆ ಆಗಬೇಕು, ಸೂರ್ಯಾಸ್ತದ ಸಮಯದಲ್ಲಿ ಆಗಬೇಕು ಅನ್ನುವಂಥದ್ದು ಇದೆ. ಸೂರ್ಯೋದಯದಲ್ಲಿ ಸೂರ್ಯನ ಬೆಳಕಿಗೆ ಒಡ್ಡಿ ಈ ಒಂದು ಧ್ಯಾನನ ಮಾಡಿ ಇದರಿಂದ ಇನ್ನ ಹೆಚ್ಚಿನ ಒಂದು ಶಾಂತತೆ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಯಾರು ನಿಮ್ಮನ್ನ ಬದಲಾಯಿಸುವಂಥದ್ದು. ಸೊ ನಿಮ್ಮ ಸೇವೆ ನಿಮ್ ಪ್ರಕಾರ ಏನ್ ಮಾಡ್ತಿದ್ದೀರಾ ಅದನ್ನ ಮಾಡಿ, ಜೊತೆಗೆ ನಿಮಗ್ ನೀವು ಶಿಸ್ತಲ್ಲಿ ಇರಿ, ಜೊತೆಗೆ ನಿಮಗ್ ನೀವು ಪವರ್ಫುಲ್ ಆಗಿ ಇರಿ, ಮತ್ತೆ ನಿಮಗ್ ನೀವು ಮೆಡಿಟೇಷನ್ ಆಗು ಇರಿ. ಸೊ ಜನರಿಗೆ ಬಂದಾಗ, ಕರ್ತವ್ಯ ಬಂದಾಗ ಅದೇ ಗತ್ತಿರ್ಲಿ, ಧ್ಯಾನಕ್ಕೆ ಬಂದಾಗ ಅದೇ ಶರಣಾಗತಿ ಇರ್ಲಿ, ಡಿಸಿಪ್ಲಿನ್ಗೆ ಬಂದಾಗ ಅದೇ ಶಿಸ್ತಿರ್ಲಿ, ಇನ್ನೊಬ್ಬರನ್ನ ಕಾಪಾಡ್ಬೇಕಾದ್ರೆ ಅದೇ ರೀತಿಯ ಒಂದು ಎಚ್ಚರಿಕೆ, ಪ್ರೀತಿ, ವಾತ್ಸಲ್ಯ ಇರ್ಲಿ ನಿಮ್ಮಲ್ಲಿ ಅಂತ ಇದೆ. ಆ ಪ್ರೀತಿ ವಾತ್ಸಲ್ಯನೇ ನಿಮ್ಗೆ ಒಂದ್ ರೀತಿ ಆನೆ ಬಲ ಅನ್ನೋದನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ನಾನು ಇಷ್ಟು ಕಷ್ಟಪಟ್ಟೆ, ಅಷ್ಟು ಕಷ್ಟಪಟ್ಟೆ, ನಾನು ಇಷ್ಟು ಯುದ್ಧ ಗೆದ್ದೆ, ಅಥವಾ ನಾನು ಅಷ್ಟು ಯುದ್ಧ ಗೆದ್ದೆ, ಅಥವಾ ನಾನು ಇಷ್ಟು ಒಳ್ಳೇದ್ ಮಾಡಿದೆ, ಅಷ್ಟು ಒಳ್ಳೇದ್ ಮಾಡಿದೆ. ಸೊ ಇದನ್ನ ನೀವು ಲೆಕ್ಕ ಹಾಕಕ್ ಹೋಗ್ಬೇಡಿ, ಲೆಕ್ಕ ಹಾಕಬೇಕಾಗಿರೋರು ಹಾಕಿಟ್ಟಿರ್ತಾರೆ ಅನ್ನುವಂಥದ್ದು ಇದೆ. ದಿನಾಗ್ಲೂ ಓಂ ಹಂ ಹನುಮತೆ ನಮಃ, ಓಂ ಶ್ರೀ ಹನುಮತೆ ನಮಃ ಅಂತ 11 ಬಾರಿ ಜಪ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಜೊತೆಗೆ ಏನೋ ಒಂದು ಅಗತ್ಯ ಇದೆ. ಸೊ ನಿಮ್ ಜೀವನ ಇರೋದೇ ಹಾಗೆ, ಹಳೇದನ್ನ ಬಿಟ್ಟಾಕಿ ಭಯನ ತೆಗೆದುಹಾಕಿ ಜೀವನದಲ್ಲಿ ಯಾರ್ಯಾರಿಗೆ ಏನೇನ್ ಸಹಾಯ ಮಾಡಕ್ಕಾಗತ್ತೋ ಮಾಡ್ತಾ ಹೋಗಿ. ಸಹಾಯ ಮಾಡಿದ ಲೆಕ್ಕ ನೀವ್ ಇಡ್ಬೇಡಿ. ಸೊ ಸಹಾಯ ಮಾಡಿದ ಲೆಕ್ಕ ಇಡೋದಕ್ಕೆ ಬೇರೆ ಜನ ಇದ್ದಾರೆ, ಅವ್ರು ಇಡ್ತಾರೆ. ನೀವ್ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು. ಯಾವಾಗ ಯಾವಾಗ ಗೊಂದಲಗಳು ಆಗುತ್ತೋ ಗೊಂದಲಗಳ ನಿವಾರಣೆ ಮಾಡ್ಕೊಳ್ಬೇಕು, ಅಥವಾ ಏನೋ ಒಂದು ಗೈಡೆನ್ಸ್ ಬೇಕು, ಮಾರ್ಗದರ್ಶನ ಬೇಕು, ನನ್ಗೆ ಯಾರ್ದಾದ್ರೂ ಸಲಹೆ ಬೇಕು ಅಂದ್ರೆ ಅವ್ರಿವ್ರನ್ನ ಕೇಳಕ್ ಹೋಗ್ಬೇಡಿ, ಸಲಹೆನ ಅವ್ರಿವ್ರ ಹತ್ರ ಪರಿಹಾರ ಕೇಳಕ್ ಹೋಗ್ಬೇಡಿ, ಅವ್ರಿವ್ರ ಹತ್ರ ಮಾರ್ಗದರ್ಶನ ಕೇಳಕ್ ಹೋಗ್ಬೇಡಿ. ಧ್ಯಾನ ಮುದ್ರೆ ಹಾಕೊಂಡ್ ಕುತ್ಕೊಳ್ಳಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಆಂಜನೇಯನ್ನೇ ಕರೀರಿ, ಆಂಜನೇಯನೇ ಬಂದು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಎಲ್ಲಿ ನಿಮ್ಮ ಮುಗ್ಧತೆ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಭಗವಂತ ಇದ್ದಾನೆ. ನಿಮ್ಮೆಲ್ಲ ಕ್ಲಾರಿಟಿಗೆ ಶ್ರೀಕೃಷ್ಣ ಮತ್ತೆ ಆಂಜನೇಯ ಇಬ್ರು ಇದ್ದಾರೆ. ಇಬ್ರು ನಿಮ್ಗೊಂದು ಒಳ್ಳೆ ಕ್ಲಾರಿಟಿನ ಕೊಡ್ತಾರೆ, ಒಂದೊಳ್ಳೆ ಗೈಡೆನ್ಸ್ ನ ಕೊಡ್ತಾರೆ. ಅವ್ರು ಕೊಟ್ಟಿರುವಂತ ಮೆಸೇಜಸ್ ಜೊತೆಗೆ ನಿಮ್ಗೆ ಪವರು ಕೂಡ ಕೊಡ್ತಾರೆ. ಬೇರೆಯವರೆಲ್ಲ ಬರೀ ಪರಿಹಾರ ಹೇಳಬಹುದು, ಅವರು ನಿಮ್ಗೆ ಪವರ್ ಜೊತೆ ಪರಿಹಾರದ ಜೊತೆ ಮೆಸೇಜನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಗೊಂದಲಗಳೆಲ್ಲ ನಿವಾರಣೆ ಆಗತ್ತೆ. ಆದ್ರೆ ಭಗವಂತನ ಕರಿಬೇಕಾದ್ರೆ ಸುಮ್ನೆ ಬರೀ ಕೈಯಲ್ಲಿ ಕರಿಬೇಡಿ, ಧ್ಯಾನ ಕೂತಾಗ ಬರೀ ಕೈಯಲ್ಲಿ ಕೂತ್ಕೊಳ್ಬೇಡಿ, ಧೂಪ ದೀಪ ನೈವೇದ್ಯನ ಮಾಡಿ ಕೂತ್ಕೊಳ್ಳಿ ಅನ್ನುವಂಥದ್ದು. ನಾವು ಅದೆಲ್ಲ ಮಾಡಕ್ ಬರಲ್ಲ ಅನ್ನೋರು ಒಂದ್ ದೀಪನ ಹಚ್ಚಿ, ನಿಮ್ಗೆ ಇಷ್ಟ ಬಂದಿದ್ದು ಒಂದಷ್ಟು ಹೂವ, ಒಂದಷ್ಟು ಹಣ್ಣನ್ನ ಇಟ್ಬಿಟ್ಟು, ಒಂದು ಇಚ್ಛೆ ಇದ್ರೆ ಊದ್ಗಡ್ಡಿ ಕರ್ಪೂರ ಬೆಳಗ್ಗೆ, ಇಲ್ಲಾಂದ್ರೆ ಒಂದ್ ದೀಪ ಹಚ್ಬಿಟ್ಟು ಒಂದ್ ಹಣ್ಣು ಹೂವನ್ನ ಇಟ್ಟುಬಿಟ್ಟು ಪ್ರಾರ್ಥನೆನ ಮಾಡಿ, ಎಲ್ಲ ರೀತಿಯ ಗೈಡೆನ್ಸ್ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಮನುಷ್ಯರ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಯಾವಾಗ ಕೈ ಕಟ್ಟು ಹೋಗ್ತಾರೋ, ಯಾವಾಗ ಬೆನ್ನಕ್ ಚುರಿ ಹಾಕಿ ಹೋಗ್ತಾರೋ ಗೊತ್ತಾಗೋದಿಲ್ಲ. ಆದ್ರೆ ದೇವರ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಅದು ನಮ್ಗೆ ಹೇಳಕ್ಕಾಗದೆ ಇರುವಂತ ಸ್ಟ್ರಾಂಗ್
ಎಮೋಷನ್ಸ್ನ ಕೊಡುತ್ತೆ. ನಮ್ಮ ಪ್ರಾಮಾಣಿಕತೆ ನಮ್ಮ ಜೊತೆ ಇದ್ದಾಗ ನಮ್ಮ ಲಾಜಿಕಲ್ ಮೈಂಡ್ ಮತ್ತೆ ಎಮೋಷನಲ್ ಮೈಂಡ್ ಮತ್ತೆ ಇದೆಲ್ಲಾನು ಬಿಟ್ಟಾಕಿ ಒಂದು ರೀತಿ ರೆಸ್ಪೆಕ್ಟ್ಫುಲ್ ಮೈಂಡ್ ನಮ್ದಾಗಿದ್ರೆ ಸೊ ಭಗವಂತ ತಾನಾಗೆ ಎಳ್ದು ಬಂದು ನಮ್ ಜೊತೆ ಇರ್ತಾನೆ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರು ನಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ನಾವು ಪ್ರಾಮಾಣಿಕವಾಗಿ ಇರಬೇಕು, ನಮ್ಮದೇ ಆದಂಥ ಒಂದಷ್ಟು ಪ್ರಿನ್ಸಿಪಲ್ಸ್ನ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಸೊ ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಸಂಬಂಧ ಬರುವಂಥದ್ದು, ನಿಜವಾಗ್ಲೂ ನಿಮ್ಮ ಆತ್ಮದಲ್ಲಿ ಇರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಜೀವನದಲ್ಲಿ ಒಂದಷ್ಟು ಖುಷಿ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಕೊಡೋದ್ರಲ್ಲಿ ಇರುವಂತ ಸುಖ ಪಡ್ಕೊಳ್ಳೋದ್ರಲ್ಲಿ ಇಲ್ಲ. ನಿಮ್ಮೆಲ್ಲ ಸೇವೆಗೂ ಒಂದಷ್ಟು ಬಹುಮಾನಗಳು ಕೊಡ್ಬೇಕು ಅಂತ ಭಗವಂತ ಕಾಯ್ತಾ ಇದ್ದಾನೆ, ಕೊಡ್ತಾನೆ. ನಿಮ್ ಜೀವನಕ್ಕೆ ಪರ್ಸ್ನಲಿ ಒಂದಷ್ಟು ಖುಷಿಯ ವಿಚಾರಗಳು ಆಗ್ಬೇಕು. ಎಲ್ರಿಗೂ ಕೊಡುವಂತ ನೀವು ನಿಮ್ಮ ಪರ್ಸ್ನಲ್ ಲೈಫ್ ಅಲ್ಲಿ ಒಂದಷ್ಟು ಏನು ಇಲ್ಲ ಅನ್ನುವಂಥ ವಿಚಾರಗಳನ್ನ ಯೋಚನೆ ಮಾಡಿದೀರಾ. ಆತರ ಏನು ಇಲ್ಲ, ಭಗವಂತ ನಿಮ್ಗೆ ಏನೇನ್ ಕೊಡ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದಾನೆ. ಒಂದಷ್ಟು ಪವರ್ಫುಲ್ ಪವರ್ನ, ಒಂದಷ್ಟು ಆಶೀರ್ವಾದನ, ಒಂದಷ್ಟು ವ್ಯಕ್ತಿಗಳನ್ನ, ಒಂದಷ್ಟು ರಕ್ಷಾ ಟೀಮನ್ನ ನಿಮ್ ಜೊತೆ ಕೊಡ್ತಾ ಇದ್ದಾನೆ ಭಗವಂತ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಸಾಕಷ್ಟು ಕೊಡೋದ್ರಲ್ಲಿ ಇರುವಂತ ಖುಷಿ ನಿಮ್ಗೇನಿದೆಯೋ ಅದು ಭಗವಂತಂಗೂ ಇಷ್ಟ ಆಗತ್ತೆ. ಹಾಗಾಗಿ ಆಂಜನೇಯ ನಿಮ್ ಪಾಲಿಗೆ ಯಾವಾಗ್ಲೂ ಇರ್ತಾನೆ. ಕೃಪಾಂಜನೇಯ, ಭಕ್ತಾಂಜನೇಯ, ವರದಾಂಜನೇಯ, ರಾಮಾಂಜನೇಯ, ಎಲ್ಲ ರೀತಿಯ ಆಂಜನೇಯ ನಿಮ್ ಜೀವನಕ್ಕೆ ಒಂದಷ್ಟು ಶಕ್ತಿನ ಕೊಡ್ತಿದ್ದಾನೆ ಅನ್ನುವಂಥದ್ದು. ಸೈನ್ಯದಲ್ಲಿ ಯಾರ್ಯಾರು ತೊಂದರೆನ ಅನುಭವಿಸ್ತಾ ಇದ್ದೀರಾ, ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅದಕ್ಕೆ ಒಂದು ಆಂಜನೇಯನ ಹನುಮಾನ್ ಬಲವಾನ್ ಈ ತರ ಸಮಥಿಂಗ್ ಏನೋ ತುಂಬಾ ಶಕ್ತಿಶಾಲಿಯಾಗಿರುವಂತ ಆಂಜನೇಯನ ಒಂದು ನಾಮನ ಸೈನ್ಯಕ್ಕೆ ಇಡಿ. ಆ ಸೈನ್ಯ ಇನ್ನ ಹೆಚ್ಚಿನ ಒಂದು ಸ್ಟ್ರಾಂಗ್ ಆಗತ್ತೆ. ಆಂಜನೇಯನ ಸಪೋರ್ಟು ಸೈನ್ಯಕ್ಕೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಸೈನ್ಯ ವಿಜಯೀ ಭವ ಆಗಿ ಬರುತ್ತೆ, ಭಾರತದ ಸೈನ್ಯ ವಿಜಯೀ ಭವ ಆಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸಾಕಷ್ಟು ಬೆಳಕು, ಯಶಸ್ಸು ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಇದೆ. ನಸುಕಿನ ಜಾವದಷ್ಟರಲ್ಲಿ ಮುಗ್ದೋಗುತ್ತೆ, ಬೆಳಕು ಹರಿಯಕ್ಕೂ ಅಂತ ಮುಂಚೆ ಅದು ಮುಗ್ದಿ ಬೆಳಕು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ದೀಪಾವಳಿನ ಇಲ್ಲಿ ಮೆನ್ಷನ್ ಮಾಡ್ತಾ ಇದೆ. ಸಾಕಷ್ಟು ತೊಂದರೆಗಳಿಂದ ಬಿಡುಗಡೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದೆ. ತುಂಬಾ ಆಶೀರ್ವಾದ ಇದೆ. ನಿಮ್ಮ ಕಮಿಟ್ಮೆಂಟು, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ ಮತ್ತೆ ರಾಮನಾಮ ಜಪ, ಹನುಮನಾಮ ಜಪ ಇದು ನಿಮ್ಮ ಜೀವನಕ್ಕೆ ತುಂಬಾ ಪರ್ಸನಲ್ ಗ್ರೋತ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಸ್ವಾರ್ಥ ಸೇವೆಗೆ ಒಲ್ದಿದ್ದೀನಿ ನಾನು ಅಂತ ಕೂಡ ಆಂಜನೇಯ ಇಲ್ಲಿ ಹೇಳ್ತಿದ್ದಾರೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಸೊ ಆ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ಕಿಂತ ಜಾಸ್ತಿ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸತ್ಯದ ದಾರಿಯಲ್ಲಿ ನಡೀರಿ, ಶಕ್ತಿವಂತರಾಗಿ ಇರೋ ಹಾಗೆ ನೋಡ್ಕೊಳ್ಳಿ, ಮತ್ತೆ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ನಿಮ್ಗೆ ಏನ್ ಬೇಕೋ ಒಳ್ಳೆ ರೀತಿಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಪ್ರಾಮಾಣಿಕತೆಯನ್ನೇ ಅಸ್ತ್ರ, ಅದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು, ನಿಮ್ಮ ವ್ಯಾಲ್ಯೂ ಏನಿದೆ, ನಿಮ್ಮ ಮೌಲ್ಯಗಳು ಏನಿದೆ, ಜೀವನಕ್ಕೆ ನಿಮ್ಮ ಮೌಲ್ಯಗಳು ಏನಿದೆ ಅದೇ ನಿಮ್ಮ ಜೀವನಕ್ಕೆ ಒಂದಷ್ಟು ಒಳ್ಳೆಯ ಬೆಲೆನ ತಂದ್ಕೊಡುವಂಥದ್ದು. ನಿಮ್ಮ ಕರ್ತವ್ಯ ನಿಷ್ಠೆನೆ ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಬಾಲರಾಮನ ಸೇವೆ ನಿತ್ಯ ಮಾಡ್ತಿರುವಂತ ಆಂಜನೇಯನಿಗೆ ಬಾಲರಾಮ ಪ್ರಸನ್ನನಾಗಿ ನೋಡ್ತಿದ್ದಾನೆ ಅನ್ನೋ ರೀತಿಲಿ ಇದೆ. ಸೊ ಒಂಚೂರು ದೊಡ್ಡೋರಿಗೆ ಮರ್ಯಾದೆನ ಕೊಡಿ, ಚಿಕ್ಕವರಿಗೆ ಪ್ರೀತಿನ ಕೊಡಿ ಅನ್ನುವಂಥದ್ದು ಇದೆ. ಎರಡನೇದು, ಯಾರು ಆಯ್ಕೆ ಮಾಡಿದೀರಾ, ಗ್ರಾಟಿಟ್ಯೂಡ್ ಇರ್ಲಿ, ಕೃತಜ್ಞತಾ ಭಾವ ಇರ್ಲಿ. ಸಾಕಷ್ಟು ಆಶೀರ್ವಾದ ಇದೆ, ಸಾಕಷ್ಟು ಅವಕಾಶಗಳು ಇದೆ. ಸೊ ಬರುವಂತ ಅವಕಾಶಗಳು ನಿಮ್ಗೆ ಒಂದು ಆಶೀರ್ವಾದ ಮುಖೇನ ಬಂದಿರೋದ್ರಿಂದ ಒಂದಷ್ಟು ನಿಮ್ಗೆ ನಿಮ್ಮ ಪಾಸಿಟಿವ್ ಎನರ್ಜಿಯಿಂದ, ನಿಮ್ಮ ಪಾಸಿಟಿವ್